ಚಿನ್ನದಂತಹ ಚಂದಾದಾರಿಗೆ ಮುತ್ತಿನಂತಹ ವೀಕ್ಷಕರಿಗೆ ವಿನಿಮಲ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ 2026ನೇ ಇಸ್ವಿದು ಓಣಂ ಬಂಪರು ಬಿಡುಗಡೆ ಆಗಿದೆ. ಮೊದಲನೇ ಬಹುಮಾನದಿಂದ ಅಂತಿಮ ಬಹುಮಾನ ಏನು ನೀಡಲಾಗಿದೆ. ಆಮೇಲೆ ಆಲ್ರೆಡಿ ನಿಮಗೆ ಗೊತ್ತು, ಮೊದಲನೇ ಬಹುಮಾನ 30 ಕೋಟಿ ಅಂತ. ಟಿಕೆಟ್ ದರ ಮತ್ತು ಸೀರೀಸ್ಗಳು ಯಾವ ರೀತಿ ನೀವು ಆನ್ಲೈನಲ್ಲಿ ಕುತ್ಕೊಂಡು ಚೆಕ್ ಮಾಡ್ಬೋದು, ಯಾವ ರೀತಿ ಪರ್ಚೇಸ್ ಮಾಡ್ಕೋಬೋದು ಈ ಟಿಕೆಟ್ನ ಅನ್ನುವುದನ್ನು ಈ ವಿಡಿಯೋ ಮುಖಾಂತರ ನಾವು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೋಣ. ನೀವೇನಾದರೂ ಹೊಸಬರಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಇದೇ ರೀತಿ ಲಾಟ್ರಿ, ಬ್ಯಾಂಕಿಂಗು, ಪ್ರಾಡಕ್ಟು, ಎಂಟರ್ಟೈನ್ಮೆಂಟು ಇದೇ ಚಾನಲ್ಗೆ ಪ್ರತಿದಿನ ಅಪ್ಲೋಡ್ ಆಗ್ತಾ ಇರ್ತವೆ. ಸ್ನೇಹಿತರೆ, ಓಣಂ ಬಂಪರ್ 2026ನೇ ಇಸ್ವಿದು ಲಾಂಚ್ ಆಗಿದೆ. ಕೇರಳದಲ್ಲಿರುವ ಎಲ್ಲ ಜಿಲ್ಲೆ ಮತ್ತು ತಾಲೂಕಲ್ಲಿ ಅಥರೈಸ್ಡ್ ಏಜೆನ್ಸಿ ಮುಖಾಂತರ ನೀವು ಈ ಟಿಕೆಟ್ ಅನ್ನು ಅಂದ್ರೆ ಓಣಂ 2026 ಟಿಕೆಟ್ ನಿಮಗೆ ಲಭ್ಯ ಇರುತ್ತೆ. ಆಲ್ರೆಡಿ 2 ದಿನ ಆಯಿತು ಅಂದ್ರೆ ಈ ಟಿಕೆಟ್ ರಿಲೀಸ್ ಆಗಿ. ಆದರೆ ಇವತ್ತು ಮಾಡ್ತಾ ಇದ್ದೆ, ದಯವಿಟ್ಟು ಕ್ಷಮಿಸಿ, ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ತಡವಾಯಿತು. ಮೊದಲನೇ ದಿನವೇ ಭರ್ಜರಿ ಸೇಲಿಂಗ್ ಆಯ್ತು ಅಂತೇಳಿ ನ್ಯೂಸಲ್ಲೆಲ್ಲ ಹೇಳ್ತಾ ಇದ್ದಾರೆ ಕೇರಳ ಮಾಧ್ಯಮದಲ್ಲಿ. ಅಂದರೆ ಮೊದಲನೇ ದಿನವೇ 8 ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅಂತೇಳಿ. ಫಸ್ಟ್ ಡೇ ಇದು ಲಾಂಚ್ ಆದ ತಕ್ಷಣ ಫಸ್ಟ್ ಡೇಗೆ 8 ಲಕ್ಷ ಟಿಕೆಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಸೊ ನೋಡಿ ಸ್ನೇಹಿತರೆ, ನಿಮಗೆ ಈ ರೀತಿ ಟಿಕೆಟು ಕಲರು ಬಣ್ಣ ಎಲ್ಲ ನೋಡ್ತಾ ಇದ್ದಾರಲ್ಲ, ಇದು ಒರಿಜಿನಲ್ ಟಿಕೆಟ್. ಏಜೆನ್ಸಿ ಮುಖಾಂತರ ಬೈ ಮಾಡಿರೋ ಟಿಕೆಟ್, ಸ್ಪಾನ್ಸರ್ಶಿಪ್ ಅವ್ರು ಕೊಟ್ಟಿದ್ದಾರೆ ಅಂದರೆ ವಿಡಿಯೋ ಮಾಡೋಕ್ಕೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇರೋದು. ನೋಡಿ ಸ್ನೇಹಿತರೆ, ಇಲ್ಲಿ ಸ್ಟೇಟ್ ಲಾಟ್ರಿ ಅಂತ ಹೇಳ್ಬಿಟ್ಟು ಆಫ್ ಸೀಲ್ ಬಿದ್ದಿದೆ ಗೌರ್ಮೆಂಟ್ ಅದು. ಆಮೇಲೆ ಇವೆರಡು ಆನಂದ್ ಚಿಹ್ನೆ ನೋಡ್ತಾ ಇದ್ದಾರಲ್ಲ, ಇದು ಕೇರಳ ಗೌರ್ಮೆಂಟ್ ಸೀಲ್ ಇದು. ಆಮೇಲೆ ಮೊದಲನೇ ಬಹುಮಾನದಿಂದ ಅಂತಿಮ ಬಹುಮಾನ ತನಕ ಸ್ಪಷ್ಟವಾಗಿ ಎಷ್ಟೆಷ್ಟು ಜನಕ್ಕೆ ಏನೇನಿದೆ, ಏನೇನು ಪ್ರೈಸು, ಎಷ್ಟು ನಂಬರ್ ಆಫ್ ಟೈಮ್ಸ್ ಡ್ರಾ ಆಗುತ್ತೆ ಎಲ್ಲಾನು ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ. ನೀವು ಟಿಕೆಟ್ ನಿಮಗೆ ಸಿಕ್ಕಿದ ತಕ್ಷಣ ನೀವು ಇನ್ನೊಂದ್ಸಲ ನೀವು ನೋಡ್ಬೋದು. ಆಮೇಲೆ ಇಲ್ಲಿ ನೋಡಿ, ನಿಮಗೆ ಇದು ಭಾಷೆ ಅರ್ಥ ಆಗಲ್ಲ, ಯಾಕಂದ್ರೆ ಮಲಯಾಳಂನಲ್ಲಿ ಬರ್ತಿದ್ದಾರೆ. ಸೂಚನೆಗಳು, ಕೆಲವೊಂದು ಸೂಚನೆಗಳು, ಟಿಕೆಟ್ ಯಾವ ರೀತಿ ಇಟ್ಕೋಬೇಕು ಅದನ್ನ ಹೇಳ್ಕೊಡ್ತೀನಿ. ಆಮೇಲೆ ಇದು ನೋಡಿ, ಸೀಲ್ ಅಂತಂದ್ರೆ ನೀವು ಯಾವ ಏಜೆನ್ಸಿಯಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅವ್ರದ್ದು ಆ ಏಜೆನ್ಸಿ ಲೈಸೆನ್ಸ್ ಮತ್ತು ಅವ್ರ ಲೈಸೆನ್ಸ್ ನಂಬರ್ ಮತ್ತು ಅವ್ರ ಹೆಸರು ಇರುತ್ತೆ ಅಷ್ಟೇ, ಆಯ್ತಾ. ಇದು ಮಸ್ಟ್ ಅಂಡ್ ಶುಡ್ ಹಾಕ್ಸ್ಕೋಬೇಕು. ಅವರು ಒಬ್ಬೊಬ್ರು ಹಾಕಿಲ್ಲ ಅಂದ್ರೆ ನೀವು ಹಾಕ್ಸ್ಕೋಬೇಕು, ಆಯ್ತಾ. ಸೊ ನೋಡಿ, ಈ ರೀತಿ ಟಿಕೆಟ್ ಇರುತ್ತೆ. ಈ ಟಿಕೆಟ್ ಅಲ್ಲಿ ಈಗ ಟಿಕೆಟ್ ಯಾವ ರೀತಿ ಕಾಪಾಡ್ಕೋಬೇಕು ಅಂದ್ರೆ, ಈಗ ನೀವು ಓಣಂ ಟಿಕೆಟ್ ಅನ್ನು ಬೈ ಮಾಡಿರ್ತೀರಾ, ಏಜೆನ್ಸಿಯಲ್ಲಿ ಹೋಗಿ ಬೈ ಮಾಡಿರ್ತೀರಾ. ಕೇರಳದಲ್ಲಿ ಬಂದು ಏಜೆನ್ಸಿ ಮುಖಾಂತರ ನೀವು ಪರ್ಚೇಸ್ ಮಾಡಿ ನೀವು ನಿಮ್ಮ ರಾಜ್ಯಕ್ಕೆ ಹೋಗಿರ್ತೀರ. 26ನೇ ತಾರೀಕು ರಿಸಲ್ಟ್ ಇದೆ ಇದರದ್ದು. ಅಂದರೆ 26ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಮಧ್ಯಾಹ್ನ 2 ಗಂಟೆಗೆ ಇದರ ರಿಸಲ್ಟ್ ಇದೆ. ರಿಸಲ್ಟ್ ದಿನ ಆದಮೇಲೆ ಕ್ಲೈಮ್ ಆಗೋ ತನಕ ನೀವು ಯಾವ ರೀತಿ ಈ ಓಣಂ ಬಂಪರ್ ಟಿಕೆಟ್ನ ನೀವು ನಿಮ್ಮ ಜೊತೆಗೆ ಇಟ್ಕೋಬೇಕಂದ್ರೆ ಇದು ಅರಿಬಾರದು. ಈಗ ಕೆಲವೊಂದು ನೋಟ್ಗಳ ಅರ್ದ್ಬಿಟ್ಟು ಮಕ್ಕಳು ಆಟ ಆಡ್ಬಿಟ್ಟು ಅರ್ದಿರ್ತಾರೆ. ಅವಾಗ ನೀವೇನು ಮಾಡ್ತೀರಾ, ಅದನ್ನ ಜಾಯಿಂಟ್ ಮಾಡ್ತೀರಾ. ಯಾವುದೋ ಪ್ಲಾಸ್ಟರೋ ಎಲ್ಲ ಫೆವಿಕ್ವಿಕ್ಕೋ ಅಂಟಿಸ್ಬಿಟ್ಟು ಜಾಯಿನ್ ಮಾಡ್ತೀರಾ. ಸೊ ಆ ಜಾಯಿನಿಂಗ್ ನಡೆಯಲ್ಲ, ಅದು ಕ್ಲೈಮ್ ಆಗೋದು ಇಲ್ಲ, ಆಯ್ತಾ. ಆಮೇಲೆ ಈ ಬಾರ್ ಕೋಡ್ ಇದೆಯಲ್ಲ, ಈ ಬಾರ್ ಕೋಡು, ಇಲ್ಲಿರೋ ಬಾರ್ ಕೋಡು, ಆಮೇಲೆ ಇಲ್ಲಿರೋ ಸ್ಕ್ಯಾನರ್ ಕೋಡು, ಕ್ಯೂ ಆರ್ ಕೋಡ್ ತರ ಇದೆಯಲ್ಲ, ಇದರ ಮೇಲೆ ಇಂಕ್ ಚೆಲ್ಲಬಾರದು, ಮಸಿ ಚೆಲ್ಲಬಾರದು, ಇಂಕ್ದು ಮಸಿ ಆಗಬಾರದು, ಯಾವುದೇ ರೀತಿ ಡಿಟರ್ಜೆಂಟ್ದು ಆಸಿಡ್ ತರದ್ದು ಏನಾದರೂ ಬೀಳಬಾರದು. ಆಮೇಲೆ ಇಲ್ಲಿ ತೂತಾಗೋದು, ಆಮೇಲೆ ಇಲ್ಲಿ ತೂತ್ ಮಾಡ್ಕೊಳೋದು, ಅಲ್ಲಿ ಇರುವೆನ ಜಿರ್ಲೆನ ಕಚ್ಚಿ ತೂತಾಗಿರೋದು, ಇಲ್ಲ ಪೇಪರೇ ತೂತಾಗಿರೋದು. ನಿಮಗೆ ಮೊದಲನೇ ಬಹುಮಾನ ಅರ್ಹತರಾದ್ರೂ ನಿಮಗೆ ಗೌರ್ಮೆಂಟ್ ರಿಜೆಕ್ಟ್ ಮಾಡ್ತಾರೆ, ಯಾಕಂದ್ರೆ ಟಿಕೆಟ್ ನೀಟಾಗಿ ಇಟ್ಕೊಂಡಿಲ್ಲ. ಸೊ ದಯವಿಟ್ಟು ಟಿಕೆಟ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ. ಆಮೇಲೆ ನೀವು ಜೋಪಾನ ಕಾಪಾಡ್ಕೊಂಡ್ರು ಈ ಟಿಕೆಟ್ ಬೇರೆಯವರು ಕೂಡ ಕದಿಬಾರದು, ಅದನ್ನು ಕೂಡ ನೀವು ನೀಟಾಗಿ ಇಟ್ಕೊಳ್ಳಿ. ಯಾಕಂದ್ರೆ ಮೊದಲನೇ ಬಹುಮಾನ ಅರ್ಹತರಾದ್ರೆ ಈ ಟಿಕೆಟ್ ನಿಮ್ಮ ಹತ್ರ ಇದ್ರೆ ನಿಮ್ದು, ಬೇರೆಯವ್ರ ಹತ್ರ ಇದ್ರೆ ಬೇರೆಯವ್ರದ್ದು, ಆಯ್ತಾ. ಅದನ್ನ ಮತ್ತೆ ತಿರ್ಗ ವಾದ ಮಾಡಬೇಕು, ಕೋರ್ಟಲ್ಲಿ ಹೋಗ್ಬೇಕು, ಇವೆಲ್ಲ ತಾರತಿಗಡಿ ಪಂಚಾಯತ್, ಆಯ್ತಾ. ಇವಾಗ ನಾವು ಟಿಕೆಟ್ ಮೊದಲನೇ ಬಹುಮಾನ ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ. ಮೊದಲನೇ ಬಹುಮಾನ ನಾನು ಆಲ್ರೆಡಿ ಇಂಟ್ರೋ ವಿಡಿಯೋಲಿ ಹೇಳಿರೋ ಪ್ರಕಾರ 30 ಕೋಟಿ ಇದೆ. ಇದು ಎಷ್ಟು ಜನಕ್ಕಿದ್ರೆ ಒಬ್ಬರಿಗೆ ಇರೋದು. ಒಂದು ಸೀರೀಸ್, ಯಾವುದೋ ಒಂದು ಸೀರೀಸ್ ಬರುತ್ತೆ. ಸೀರೀಸ್ ಅಂದ್ರೆ 10 ಸೀರೀಸ್ಗಳಿದ್ದಾವೆ ಇದ್ರಾಗೆ. ಈ ಓಣಂ ಬಂಪರ್ 2026 10 ಸೀರೀಸ್ ಇದೆ. ಕಳೆದ ಬಾರಿ ಕೂಡ 10 ಸೀರೀಸ್ ಇತ್ತು. ಆದ್ರೆ ಹೊಸೊಬ್ಬರಿಗೆ ಅರ್ಥ ಆಗಲಿ ಅಂತೇಳಿ ಮತ್ತೊಂದ್ಸಲ ನಾನು ಸೀರೀಸ್ ನ ಓದಿ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೀನಿ ಸ್ನೇಹಿತರೆ. TA, TB, TC, TD,
TE, TG, TH, TJ, TK, TL. ಆಯ್ತಾ, 10 ಸೀರೀಸ್ ಆಯ್ತು. TA ಇಂದ ಹಿಡಿದು TL ತನಕ 10 ಸೀರೀಸ್ ಇದೆ. BR ಸಂಖ್ಯೆ ಬಂದ್ಬಿಟ್ಟು ಸ್ನೇಹಿತರೆ 111. ಅಂದ್ರೆ BR ಸಂಖ್ಯೆ ಏನಿಲ್ಲ, ಇದೊಂದು ಡ್ರಾ ಸಂಖ್ಯೆ. ಹಿಂದಿನ ಬಂಪರ್ ಮಾನ್ಸೂನ್ ಬಂಪರ್ ಇತ್ತು, ಅದು 110 ಇತ್ತು. ಈಗ ನಡೀತಾ ಇರೋದು ಓಣಂ ಬಂಪರ್ 111 ಆಗಿದೆ. ಮುಂದೆ ಬರುವ ಪೂಜಾ ಬಂಪರ್ದು 112 ಆಗುತ್ತೆ. ಆಯ್ತಾ, ಈಗ 111 ಇದೆ BR ಸಂಖ್ಯೆ. ಇದೊಂದು ಡ್ರಾ ಸಂಖ್ಯೆ. ಸೀರೀಸ್ಗಳು ಹತ್ತಿದ್ದಾವೆ. 10ನೇ ಬಹುಮಾನ ಯಾವುದೋ ಒಂದು ಸೀರೀಸಿಗೆ ಹೋಗುತ್ತೆ, TAಗ, TBಗ, TCಗೆ, ಯಾವುದೊಂದು ಸೀರೀಸಿಗೆ ಒಬ್ಬರಿಗೆ ಹೋಗುತ್ತೆ. ಆಯ್ತಾ, ಸೊ ಒಬ್ಬರಿಗೆ 10ನೇ ಬಹುಮಾನ ಹೋಯ್ತು. ಈಗ 2ನೇ ಬಹುಮಾನ ನಾವು ನೋಡಿದಾಗ ಈ ಟಿಕೆಟ್ ಅಲ್ಲಿ 1 ಕೋಟಿ ಇದೆ. ಕಳೆದ ಬಾರಿನೂ 2ನೇ ಬಹುಮಾನ 1 ಕೋಟಿ ಇತ್ತು. ಅದರಲ್ಲಿ ಏನು ಚೇಂಜಸ್ ಇಲ್ಲ. 2025ಕ್ಕೆ 2026ಕ್ಕೆ ಏನು ಚೇಂಜಸ್ ಇಲ್ಲ. ಆಯ್ತಾ, ಸೊ ಈ 1 ಕೋಟಿ ಎಷ್ಟು ಜನಕ್ಕಿದೆ? 1 ಕೋಟಿ 20 ಜನಕ್ಕಿದೆ. ಅಂದ್ರೆ ನಾನು ಈಗ ಆಲ್ರೆಡಿ ನಿಮಗೆ ಸೀರೀಸ್ಗಳನ್ನ ಹೇಳಿದ್ದೀವಲ್ಲ, TA, TB, TC, TD, TED ಅಂತ 10 ಸೀರೀಸ್ ಹೇಳಿದ್ದೀನಲ್ಲ, ಅದನ್ನ 2 ಸಲ ಡ್ರಾ ಮಾಡ್ತಾರೆ. ಸೆಕೆಂಡ್ ಬಹುಮಾನ 1 ಕೋಟಿ. ಆಯ್ತಾ, ಅಂದ್ರೆ 20 ಜನಕ್ಕೆ ಹೋಗುತ್ತೆ. 3ನೇ ಬಹುಮಾನ 25 ಲಕ್ಷ. 25 ಲಕ್ಷ ಇಲ್ಲಿ ಚೇಂಜಸ್ ಆಗಿದೆ. ಕಳೆದ ಬಾರಿ 2025ನೇ ಇಸ್ವಿದು ಓಣಂ ಬಂಪರಲ್ಲಿ 3ನೇ ಬಹುಮಾನ ಬಂದ್ಬಿಟ್ಟು 50 ಲಕ್ಷ ಇತ್ತು ಸ್ನೇಹಿತರೆ. ಈಗ ಅದು 25 ಲಕ್ಷಕ್ಕೆ ಇಳಿದಿದೆ. ಅಂದ್ರೆ ಯಾಕಂದ್ರೆ ಫಸ್ಟ್ ಪ್ರೈಸ್ 30 ಕೋಟಿ ಮಾಡಿದ್ದಾರೆ. ಕಳೆದ ಬಾರಿ ಫಸ್ಟ್ ಪ್ರೈಸ್ 25 ಕೋಟಿ ಇತ್ತು. ಹಂಗಾಗಿ 3ನೇ ಬಹುಮಾನ 50 ಲಕ್ಷ ಇತ್ತು. ಈ ಸಲ ಫಸ್ಟ್ ಪ್ರೈಸ್ 5 ಕೋಟಿ ಜಾಸ್ತಿ ಆಗಿದೆಯಲ್ಲ, 30 ಕೋಟಿ ಆಗಿದೆಯಲ್ಲ. ಹಾಗಾಗಿ ಈ 3ನೇ ಬಹುಮಾನ ಹೋದ ಬಾರಿ 50 ಲಕ್ಷ ಇತ್ತು, ಈ ಬಾರಿ 25 ಲಕ್ಷಕ್ಕೆ ಮಾಡಿ ಇಡಲಾಗಿದೆ. ಆಯ್ತಾ, ಸೊ ಈ 3ನೇ ಬಹುಮಾನ 2026 ಓಣಂ ಬಂಪರ್ 3ನೇ ಬಹುಮಾನ ಎಷ್ಟು ಜನಕ್ಕಿದೆ ಅಂತಂದ್ರೆ ಸ್ನೇಹಿತರೆ 20 ಮಂದಿಗಿದೆ. ಅದನ್ನು ಕೂಡ ಸೀರೀಸ್ನ 2 ಸಲ ಡ್ರಾ ಮಾಡ್ತಾರೆ. ಆಯ್ತಾ, 10 ಸೀರೀಸ್ನ 2 ಸಲ ಡ್ರಾ ಮಾಡ್ತಾರೆ. ಅವಾಗ 20 ಮಂದಿಗೆ 3ನೇ ಬಹುಮಾನ 25 ಲಕ್ಷ ಹೋಗುತ್ತೆ. 4ನೇ ಬಹುಮಾನ 5 ಲಕ್ಷ. 5 ಲಕ್ಷ ಕೂಡ 10 ಸೀರೀಸಿಗಿದೆ. ಅಂದ್ರೆ 10 ಜನಕ್ಕೆ ಹೋಗುತ್ತೆ. ಒಂದೇ ಸಲ ಡ್ರಾ ಆಗೋದು. ಆಯ್ತಾ, ಆಮೇಲೆ 5ನೇ ಬಹುಮಾನ 2 ಲಕ್ಷ. 2 ಲಕ್ಷ ಕೂಡ 10 ಜನಕ್ಕೆ ಇದೆ. ಅದು ಒಂದೇ ಸಲ ಡ್ರಾ ಆಗೋದು. ಅಂದ್ರೆ TA, TB, TC, TD ಒಂದೊಂದು ಸಲ ಡ್ರಾ ಮಾಡ್ಕೊಂತ ಹೋಗ್ತಾರೆ. ಅಂದ್ರೆ 10 ಸೀರೀಸಿಗೆ 10 ಮಂದಿಗೆ 2 ಲಕ್ಷ. ಈಗ ಅರ್ಥ ಆಗಿದೆಯಲ್ಲ. 1ನೇ ಬಹುಮಾನ ಒಬ್ಬರಿಗೆ, 2ನೇ ಬಹುಮಾನ 1 ಕೋಟಿ ಪ್ರಕಾರ 20 ಮಂದಿಗೆ, 3ನೇ ಬಹುಮಾನ 25 ಲಕ್ಷ. 25 ಲಕ್ಷ ಅಂದ್ರೆ 20 ಮಂದಿಗಿದೆ. ಆಯ್ತಾ, ಆಮೇಲೆ 4ನೇ ಬಹುಮಾನ 5 ಲಕ್ಷ 10 ಮಂದಿಗಿದೆ. 5ನೇ ಬಹುಮಾನ 2 ಲಕ್ಷ 10 ಮಂದಿಗಿದೆ. ಈಗ 6ನೇ ಬಹುಮಾನ ಯಾವ ರೀತಿ ನೋಡೋದಂದ್ರೆ ಸ್ನೇಹಿತರೆ, 6ನೇ ಬಹುಮಾನ ಕೊನೆ 4 ಅಂಕ. ಅಂದ್ರೆ ಟಿಕೆಟ್ ಅಲ್ಲಿ 6 ಸಂಖ್ಯೆ ಇರುತ್ತೆ. ಈ ಮೊದಲನೇ ಬಹುಮಾನದಿಂದ 5ನೇ ಬಹುಮಾನ ತನಕ ಓಣಂ ಟಿಕೆಟ್ ಅಲ್ಲಿ ಪೂರ್ತಿಯಾಗಿ ಸೀರೀಸು ಮತ್ತು ಅಂಕಿಗಳನ್ನ ನೋಡಬೇಕು. ಆಯ್ತಾ, ಈ 6ನೇ ಬಹುಮಾನ ಅಲ್ಲಿ ಆ ರೀತಿ ನೋಡಂಗಿಲ್ಲ. ಅಂದ್ರೆ ಆಲ್ಫಾಬೆಟ್ಸ್ ನೋಡಂಗಿಲ್ಲ. ಮೊದಲೇ 2 ಸಂಖ್ಯೆ ಬಿಟ್ಬಿಡ್ಬೇಕು. ಅಂದ್ರೆ ಎಕ್ಸಾಂಪಲ್ ಉದಾಹರಣೆಗೆ ನೀವು ಹೊಸಬ್ರಾದ ನಿಮ್ಗೆ ಉದಾಹರಣೆ ನಾನು ತಿಳಿಸ್ತೀನಿ. ನಿಮ್ಮ ಈಗ ಟಿಕೆಟ್ ಅಂಕಿ 1, 2, 3, 4, 5, 6 ಆಯ್ತು. 6 ಸಂಖ್ಯೆ ಆಯ್ತಾ, 1, 2, 3, 4, 5, 6. ಈ 6 ಸಂಖ್ಯೆಯಲ್ಲಿ ಮೊದಲನೇ 2 ಸಂಖ್ಯೆ ಬಿಟ್ಬಿಡ್ಬೇಕು. ಅಂದ್ರೆ ಮೊದಲನೇ 2 ಸಂಖ್ಯೆ ಯಾವ್ದಾಗಿರುತ್ತೆ, 1, 2 ಇರುತ್ತೆ. ಆಯ್ತಾ, 3, 4, 5, 6 ಕೊನೆ 4 ಅಂಕ ಇರುತ್ತೆ ನಿಮ್ಮ ಟಿಕೆಟ್. ಸೊ ಈ 3, 4, 5, 6 ಏನಾದ್ರು 5,000 ಪಟ್ಟಿಯಲ್ಲಿದೆ ನಿಮಗೆ 5,000, 2,000 ಪಟ್ಟಿಯಲ್ಲಿದೆ 2,000, 1,000 ಪಟ್ಟಿಯಲ್ಲಿ 1,000, 500 ಪಟ್ಟಿಯಲ್ಲಿ 500. ಯಾವ ಪಟ್ಟಿಯಲ್ಲಿ 3, 4, 5, 6 ಇಲ್ಲ ಅಂದ್ರೆ ನಿಮಗೆ ಬಹುಮಾನ ಇಲ್ಲ. ಆಯ್ತಾ, ಅದು ಆ ರೀತಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಅಲ್ಲಿ ಟೈಪ್ ಮಾಡಿ ನನಗೆ ಕಮೆಂಟ್, ನಿಮಗೆ ಕ್ವಶನ್ ನೀವು ಹಾಕಿ, ನಾನು ಆದಷ್ಟು ನೀವು ಸಾಲ್ವ್ ಮಾಡ್ತೀನಿ. ಈಗ 6ನೇ ಬಹುಮಾನ 5,000 ಅಂತ ಹೇಳಿದ್ದಲ್ಲ, ಇದು ಎಷ್ಟು ಸಲ ಡ್ರಾ ಆಗುತ್ತೆ? 60 ಸಲ ಡ್ರಾ ಆಗುತ್ತೆ. ಇದು 60 4 ಡಿಜಿಟ್ 4 ಅಂಕೆ 60 ಸಲ ಡ್ರಾ ಆಗುತ್ತೆ. ಅದು ಎಷ್ಟು ಜನಕ್ಕೆ ಇದೆ ಅಂತಂದ್ರೆ ಸ್ನೇಹಿತರೆ 54,000 ಜನಕ್ಕೆ ಇದೆ. ಅಂದ್ರೆ 5,000 54,000 ಜನಕ್ಕೆ ಸಿಗುತ್ತೆ. ಈಗ 6ನೇ ಬಹುಮಾನ ಆಯ್ತು 5,000. ಈಗ 7ನೇ ಬಹುಮಾನ 2,000 ಇದೆ. 2,000 90 ಟೈಮ್ಸ್ ಡ್ರಾ ಆಗುತ್ತೆ. ಅಂದ್ರೆ ಕೊನೆ 4 ಅಂಕ ಇದೆ, 90 ಕೊನೆ 4 ಅಂಕ ಬರುತ್ತೆ. ಅದು ಎಷ್ಟು ಜನಕ್ಕೆ ಹೋಗುತ್ತೆ? 2,000 ಎಷ್ಟು ಜನಕ್ಕೆ ಇದೆ? ಅದು 81,000 ಜನಕ್ಕೆ ಇದೆ. 81,000 ಜನಕ್ಕೆ 2,000 ಪ್ರಕಾರ ಹೋಗುತ್ತೆ. ಆಯ್ತಾ, ಈಗ 8ನೇ ಬಹುಮಾನ ಬಂದ್ಬಿಟ್ಟು 1,000 ರೂಪಾಯಿ. ಅದು 138 ಸಲ ಡ್ರಾ ಆಗುತ್ತೆ 4 ಡಿಜಿಟ್. ಆಯ್ತಾ, ಅದು ಎಷ್ಟು ಜನಕ್ಕೆ ಹೋಗುತ್ತೆ? 1,000 ರೂಪಾಯಿ
₹1,000 ಎಷ್ಟು ಜನಕ್ಕೆ ಹೋಗುತ್ತೆ ಅಂದರೆ 1,24,200 ಜನಕ್ಕೆ ಹೋಗುತ್ತೆ. 1,24,200 ಜನಕ್ಕೆ ₹1,000 ಪ್ರಕಾರ ಹೋಗುತ್ತೆ. 8ನೇ ಬಹುಮಾನ. 9ನೇ ಬಹುಮಾನ ಬಂದ್ಬಿಟ್ಟು 500 306 ಸಲ ಡ್ರಾ ಆಗುತ್ತೆ ಕೊನೆ 4 ಅಂಕ. ಅದು ಎಷ್ಟು ಜನಕ್ಕೆ ಹೋಗುತ್ತೆ ₹500 ಪ್ರಕಾರ? ಅದು ಬಂದ್ಬಿಟ್ಟು ಸ್ನೇಹಿತರೆ 2,75,400 ಜನಕ್ಕೆ ಹೋಗುತ್ತೆ. 2,75,400 ಜನಕ್ಕೆ 500 ಪ್ರಕಾರ ಸಿಗುತ್ತೆ. ಅಂದ್ರೆ ನೀವು ಖರ್ಚು ಮಾಡೋದು ನಿಮಗೆ ದುಡ್ಡು ನಿಮಗೆ ಸಿಗುತ್ತೆ. ₹500 ಒಂದು ಟಿಕೆಟ್ ದರ ಬಂದ್ಬಿಟ್ಟು 500 ಇದೆ. ಆಮೇಲೆ ಡೇಟ್ ಆಫ್ ಡ್ರಾ ಬಂದ್ಬಿಟ್ಟು ಆಲ್ರೆಡಿ ಮುಂಚೆ ನಿಮ್ಗೆ ಹೇಳಿದ್ದೀನಿ 26/9/2026 ಮಧ್ಯಾಹ್ನ 2 ಗಂಟೆಗೆ. ಇದರದ್ದು ಫುಲ್ಲಾಗಿ ರಿಸಲ್ಟ್ ಬಂದ್ಮೇಲೆ ನಿಮಗೆ PDF ಮುಖಾಂತರ ನೀವು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಆ ವೆಬ್ಸೈಟನ್ನು ನೀವು ದಯವಿಟ್ಟು ಬರ್ಕೊಳ್ಳಿ. ವೆಬ್ಸೈಟ್ ಬಂದ್ಬಿಟ್ಟು ಸ್ನೇಹಿತರೆ www.stateterrey.gov.in ಆಯ್ತಾ. ಅಂದರೆ www.statelottery.kerala.gov.in ಈ ವೆಬ್ಸೈಟ್ನ ಗೂಗಲ್ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದರೆ ನಿಮಗೆ 26ನೇ ತಾರೀಕು ಫಲಿತಾಂಶ ಇದೆಯಲ್ಲ 6 ಗಂಟೆಗೆ ನಿಮಗೆ ಫುಲ್ ಕ್ಲಾರಿಟಿಯಾಗಿ ನಿಮಗೆ ಸಿಗುತ್ತೆ ಆಯ್ತಾ. ಸೊ ಈಗ ಇಲ್ಲಿ ಬಾರ್ ಕೋಡ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸ್ಕ್ಯಾನ್ ಮಾಡ್ಬೋದು. ನಿಮ್ಮ ಮೊಬೈಲಿಂದ ಸ್ಕ್ಯಾನ್ ಮಾಡಿದರೆ ಇಲ್ಲಿ ಟಿಕೆಟ್ ಸಂಖ್ಯೆ ಬರುತ್ತೆ ಮೊಬೈಲಲ್ಲಿ ಅಷ್ಟೇ. ಆಮೇಲೆ ಇಲ್ಲಿ ಯಾವ್ದು ಸ್ಕ್ಯಾನ್ ಮಾಡಬೇಕು? ಇಲ್ಲಿ ನಿಮಗೆ ಸ್ಕ್ಯಾನ್ ಮಾಡಿದ್ರೆ ಏನು ಬರಲ್ಲ. ಏನೋ ಆಳಪ್ಪುಳ ಏನೋ ಆಲ್ಫಾಬೆಟ್ಸ್ ಎಲ್ಲ ಬರ್ತಾ ಇರ್ತವೆ, ನಂಬರ್ಸ್ ಎಲ್ಲ. ಇದು ಭಾಗ್ಯ ಕೇರಳಂ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಇದ್ದಾವೆ. ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವಾಗ ಫಲಿತಾಂಶ ಬರುತ್ತಲ್ಲ 26ನೇ ತಾರೀಕು ಅಂದ್ರೆ ರಿಸಲ್ಟ್ ಎಲ್ಲ ಒಂದು 5-6 ಗಂಟೆಗೆ ಮುಗಿಯುತ್ತಲ್ಲ, ಅವಾಗ ನೀವು ನಿಮ್ಮ ಟಿಕೆಟ್ನ ಜಸ್ಟ್ ಅಪ್ಲಿಕೇಶನ್ ಸ್ಕ್ಯಾನರ್ ಇರುತ್ತೆ. ಅದು ಸ್ಕ್ಯಾನರ್ನಲ್ಲಿ ಇಲ್ಲಿ ಸ್ಕ್ಯಾನ್ ಮಾಡಿದಾಗ ಏನಾದರೂ ಈ ಟಿಕೆಟಲ್ಲಿ ಏನಾದ್ರು ಬಹುಮಾನ ಇದ್ರೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಆಯ್ತಾ. ಅದು ಫಸ್ಟ್ನೇ ಬಹುಮಾನ ಇರಲಿ, ಏನಾದ್ರು ಒಂದು ಬಹುಮಾನ ಇದ್ರೆ ಡಿಸ್ಪ್ಲೇ ಆಗುತ್ತೆ. ಏನು ಬಹುಮಾನ ಇಲ್ಲ ಅಂತಂದ್ರೆ ಇದು ಬಹುಮಾನ ಇಲ್ಲ, ನೋ ಪ್ರೈಸ್ ಅಂತ ಹೇಳ್ಬಿಟ್ಟು ಬೆಟರ್ ಟೈಮ್ ನೆಕ್ಸ್ಟ್ ಲೆಕ್ಕ ಅಂತ ಏನೋ ಒಂದು ಕಾಮೆಂಟು ಬರುತ್ತೆ. ಆಮೇಲೆ ನೋಡಿ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ನಾನು ಯಾವತ್ತೂ ಪ್ರೋತ್ಸಾಹ ಮಾಡ್ತಾ ಇಲ್ಲ ಲಾಟರಿ ತಗೊಳ್ಳಿ ಅಂತ. ಲಾಟರಿ ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಯಾಕಂದ್ರೆ ನೀವು ₹500 ಖರ್ಚು ಮಾಡಿ ನೀವು 30 ಕೋಟಿನೂ ಗಳಿಸ್ಬೋದು. ಅಂದರೆ ಏನು ಇಲ್ದಂಗೆ ಇರ್ಬೋದು ಆಯ್ತಾ. 30 ಕೋಟಿ ಬರ್ಬೋದು, ಇಲ್ಲ 1 ಕೋಟಿ ಬರ್ಬೋದು, ಇಲ್ಲ 25 ಲಕ್ಷ ಬರ್ಬೋದು, 5 ಲಕ್ಷ ಬರ್ಬೋದು, ಇಲ್ಲ 2 ಲಕ್ಷ ಬರ್ಬೋದು, 5,000 ಬರ್ಬೋದು, 2,000 ಬರ್ಬೋದು, ₹1,000 ಬರ್ಬೋದು, ₹500 ಬರ್ಬೋದು, ಏನು ಇಲ್ದಂಗೆ ಇರ್ಬೋದು. ಕನ್ಸೋಲೇಷನ್ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ ಅಂದರೆ ಮೊದಲನೇ ಬಹುಮಾನ ಯಾವುದೋ ಒಂದು ಸೀರೀಸ್ ಹೋಗಿರುತ್ತೆ, ಅಂಕಿಗಳೆಲ್ಲ ಸೇಮ್. ಈಗ TA 1 2 3 4 5 6 ಅಂತೇಳಿ ಉದಾಹರಣೆಗೆ ಹೇಳ್ತಾ ಇರೋದು. TA 1 2 3 4 5 6 ಮೊದಲನೇ ಬಹುಮಾನ ಆಯ್ತಾ. ಇನ್ನು ಉಳಿಕೆಯದು TB 1 2 3 4 5 6, TC 1 2 3 4 5 ಈ ರೀತಿ ಸೀರೀಸ್ಗಳಿದ್ದಾವೆ. ಉಳಿಕಿರುವ 9 ಸೀರೀಸ್ಗಳಿದ್ದಾವಲ್ಲ, ಅದಕ್ಕೆ ಅಂಕಿಗಳೆಲ್ಲ ಸೇಮ್ ಇರುತ್ತೆ. ಅವರಿಗೆ 5 ಲಕ್ಷ ಪ್ರಕಾರ ಸಿಗುತ್ತೆ. ಅಂದರೆ ಪ್ರತಿಯೊಂದು ಉಳಿಕೆಯ ಸೀರೀಸ್ ಇದಾವಲ್ಲ, ಮೊದಲನೇ ಬಹುಮಾನ ಬಿಟ್ಬಿಟ್ಟು ಆ ಸೀರೀಸ್ ಬಿಟ್ಬಿಟ್ಟು ಅಂದ್ರೆ TA ಫಸ್ಟ್ ಪ್ರೈಸ್ ಹೋಯ್ತು 30 ಕೋಟಿ. ಮಿಕ್ಕಿದ್ದು TB TC TD ಅಂಕಿಗಳೆಲ್ಲ ಸೇಮ್ ಇತ್ತಲ್ಲ, ಅವರಿಗೆ 5 ಲಕ್ಷ ಪ್ರಕಾರ ಹೋಗುತ್ತೆ ಆಯ್ತಾ. ಜಸ್ಟ್ ಮಿಸ್ ಆಗಿರೋದ್ರಿಂದ ಅವರಿಗೆ 5 ಲಕ್ಷ ಸಿಗುತ್ತೆ. ಎಷ್ಟಿದೆ ಸ್ನೇಹಿತರೆ, ಈಗ ಡೇಟ್ ಆಫ್ ಡ್ರಾನು ಹೇಳಿದ್ದೀನಿ, ಟಿಕೆಟ್ ದರ ಹೇಳಿದ್ದೀನಿ ಆಯ್ತಾ. ಆಮೇಲೆ ಯಾವ ರೀತಿ ನೀವು ಟಿಕೆಟ್ನ ಕಾಪಾಡ್ಕೋಬೇಕು, ಆಮೇಲೆ ಯಾವಾಗ ಫಲಿತಾಂಶ ಇದೆ, ಆಮೇಲೆ ಎಲ್ಲಿ ಬೈ ಮಾಡಬೇಕು. ಆನ್ಲೈನಲ್ಲಿ ದಯವಿಟ್ಟು ಬೈ ಮಾಡಕ್ಕೆ ಹೋಗ್ಬೇಡಿ. ನೀವೇನಿದ್ರು ಕೇರಳಕ್ಕೆ ಹೋಗ್ಬಿಟ್ಟು ಬೈ ಮಾಡಿ. ಏಜೆನ್ಸಿ ಅಥರೈಸ್ಡ್ ಏಜೆನ್ಸಿ ಮುಖಾಂತರ ಬೈ ಮಾಡಿ. ಅಲ್ಲಿ ಎಲ್ಲ ಟಿಕೆಟ್ ಅಂತ ಹೇಳಿ ಜನ ಬರ್ತಿರ್ತಾರೆ ಆಯ್ತಾ. ಅವ್ರೆಷ್ಟು ಮಟ್ಟಿಗೆ ಚೆನ್ನಿನ್ ಇರುತ್ತೆ ಫೇಕ್ ಇರುತ್ತೆ ಗೊತ್ತಾಗಲ್ಲ. ನೀವು ಡೈರೆಕ್ಟಾಗಿ ನೀವು ಏಜೆನ್ಸಿಯಲ್ಲೇ ಹೋಗ್ಬಿಟ್ಟು ತಗೋಬೇಕು. ಏಜೆನ್ಸಿ ಅಥರೈಸ್ಡ್ ಏಜೆನ್ಸಿಯಲ್ಲಿ ಹೋಗ್ಬಿಟ್ಟು ನೀವು ತಗೋಬೇಕು ಆಯ್ತಾ. ಇಷ್ಟನ್ನು ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ನಮ್ಮದು ಟ್ಯಾಕ್ಸ್ದು ವಿಡಿಯೋ ಬರುತ್ತೆ. ಈ 30 ಕೋಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಾಗುತ್ತೆ, ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ, ವೈಟ್ ಮನಿ ಎಷ್ಟು ನೀವು ಇದು, ಆಮೇಲೆ ಯಾವ ರೀತಿ ಟ್ಯಾಕ್ಸ್ ಕಟ್ಟಾಗುತ್ತೆ, ಆಮೇಲೆ ನೀವೇನಾದರೂ ಟ್ಯಾಕ್ಸ್ ಕೊಡಬೇಕಾ, ಆ ವಿಡಿಯೋನ ಸಂಪೂರ್ಣವಾಗಿ ಅದರಲ್ಲಿ ಡೀಟೇಲ್ ಆಗಿ ಫುಲ್ಲಾಗಿ ಮಾಡ್ತೀನಿ. ಇದೆ ಒಂದೇ ವಿಡಿಯೋ ಮಾಡೋಕ್ಕಾಗಲ್ಲ. ಮತ್ತೊಂದು ವಿಡಿಯೋ ಮುಖಾಂತರ ಸಿಗೋಣ. ಅಲ್ಲಿ ತನಕ ಜೈ ಕರ್ನಾಟಕ.